ಕಾರಲ್ಲಿ ಬರೀ ಇಬ್ಬರೇ ಇದ್ದೆವು. ನಾನು ಮತ್ತು ನನ್ನ ಅತ್ತೆಯ ಮಗ ವಾಸು. ಹೊರಗಡೆ ಜೋರಾಗಿ ಮಳೆ ಬರುತ್ತಿತ್ತು. ಹೊರಗಡೆಯಿಂದ ಒಳಗಡೆ ಏನೂ ಕಾಣುತ್ತಿರಲಿಲ್ಲ. ನಾವು ಕಾರಿನೊಳಗಡೆ ಏನೇನು ಮಾಡಿದೆವು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳುತ್ತೇನೆ. ಹಲೋ ಸ್ನೇಹಿತರೆ, ನಾನು ಚಂದನಾ. ನನಗೆ 19 ವರ್ಷ ವಯಸ್ಸು. ನಾನು ಬಿಕಾಂ 2ನೇ ವರ್ಷದಲ್ಲಿ ಓದುತ್ತಿದ್ದೇನೆ. ನಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ, ಅಜ್ಜಿ, ತಾತ ಮತ್ತು ನಾನು ಇರುತ್ತೇವೆ. ನಮ್ಮ ಊರು ಮೈಸೂರು. ಅಪ್ಪ ಮತ್ತು ಅಮ್ಮ ಇಬ್ಬರೂ ಕೆಲಸಕ್ಕೆ ಹೋಗುತ್ತಾರೆ. ಅಜ್ಜಿ ಮತ್ತು ತಾತ ಹೆಚ್ಚಾಗಿ ಮನೆಯಲ್ಲಿಯೇ ಇರುತ್ತಾರೆ. ನಾನು ಬೆಳಿಗ್ಗೆ ಕಾಲೇಜಿಗೆ ಹೋದರೆ ಸುಮಾರು ಮಧ್ಯಾಹ್ನ 2 ಗಂಟೆ ನಂತರವೇ ಮನೆಗೆ ಬರುತ್ತೀನಿ. ನನಗೆ ಆಶಾ ಮತ್ತು ನವ್ಯ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್. ನಾನು ನೋಡಲು ತುಂಬಾ ಆಕರ್ಷಕವಾಗಿ ಇದ್ದೀನಿ. 32, 28, 32 ಇರಬಹುದೇನೋ. ನನ್ನ ಮೇಲಿನ ಮೋಸಂಬಿ ಹಣ್ಣುಗಳು ಯಾವಾಗಲೂ ಗಟ್ಟಿಯಾಗಿ ಮೇಲೆ ನಿಂತಿರುತ್ತವೆ. ಮತ್ತು ಕೆಳಗಿನ 2 ಗಡಿಗೆಗಳು ಗಡಿಯಾರದ ಪೆಂಡುಲಂ ತರ ಆ ಕಡೆ ಈ ಕಡೆ ನಲಿದಾಡುತ್ತಾ ಇರುತ್ತವೆ. ಕಾಲೇಜ್ಗೆ ಹೋದಾಗ, ಮಾರ್ಕೆಟ್ಗೆ ಹೋದಾಗ ಜನ ಅದನ್ನೇ ನೋಡ್ತಾ ಇರುತ್ತಾರೆ. ನನಗಂತೂ ಈ ತರ ಜನರನ್ನ ನೋಡಿ ಅಭ್ಯಾಸ ಆಗಿಬಿಟ್ಟಿದೆ. ಹುಡುಗರು ನಾನು ಕ್ಲಾಸ್ಗೆ ಬರುವಾಗ ಹೋಗುವಾಗ ಕ್ಲಾಸಿನ ಹೊರಗೆ ನಿಂತು ನೋಡುತ್ತಾ ಇರುತ್ತಾರೆ. ಆದರೆ ನಾನು ಯಾರಿಗೂ ಕೇರ್ ಮಾಡೋದೇ ಇಲ್ಲ. ತುಂಬಾ ಹುಡುಗರು ಅವರ ಹೃದಯದ ವಿಷಯ ಹೇಳಿಕೊಂಡರು. ಆದರೆ ನಾನು ನೋ ಅಂತ ಡೈರೆಕ್ಟ್ ಆಗಿ ಹೇಳಿಬಿಡ್ತೀನಿ. ಒಂದಿನ ಅಪ್ಪ ತಿರುಪತಿಗೆ ಹೋಗ್ಬೇಕು, 2-3 ರಜಾ ಒಟ್ಟಿಗೆ ಬಂದಿದೆ ಅಂತ ಹೇಳಿದರು. ನನಗೆ ಬೋರ್ ಆಗುತ್ತೆ ಅಂತ ನಾನು ಎಕ್ಸಾಮ್ನೇವ ಹೇಳಿ ತಪ್ಪಿಸಿಕೊಂಡೆ. ಆದರೆ ಅವರು ತುಂಬಾ ಒತ್ತಾಯ ಮಾಡಿದರು. ಒಬ್ಬನೇ ಮನೆಯಲ್ಲಿ ಇರೋದು ಬೇಡ, ನಮ್ಮ ಜೊತೆ ಬಾ, 3-4 ದಿನ ಅಷ್ಟೇ ಎಂದು ಹೇಳಿದರು. ಆದರೂ ನಾನು ಹೋಗಲೇ ಇಲ್ಲ. ನಂತರ ಅವರು ನನ್ನ ಅತ್ತೆಯ ಮಗ ವಾಸುಗೆ ನಮ್ಮನೆಗೆ ಬಂದಿರಲು ಹೇಳಿದರು. ವಾಸು ಒಂಥರ ಕೂಲ್ ಹುಡುಗ. ಎಲ್ಲರ ಜೊತೆನೂ ಮಿಂಗಲ್ ಆಗ್ಬಿಡ್ತಾನೆ. ಅವನಿಗೆ ನಮ್ಮ ಮನೆಗೆ ಬಂದಿರಲು ಏನೂ ಅಭ್ಯಂತರನೇ ಇರಲಿಲ್ಲ. ಅವನು ಬಿಕಾಂ ಫೈನಲ್ ಇಯರ್ ಸ್ಟೂಡೆಂಟ್. ಅವನಿಗೆ ತುಂಬಾ ಜನ ಗೆಳತಿಯರಿದ್ದರು. ಆದರೆ ಗೆಳೆಯರ ಸಂಖ್ಯೆ ಕಡಿಮೆ ಅಂತಾನೆ ಹೇಳ್ಬೇಕು. ಯಾವಾಗಲೂ ಯಾರ ಜೊತೆಗಾದರೂ ಸುತ್ತುತ್ತಾನೆ ಇರ್ತಾನೆ. ಕ್ಯಾಶುಯಲ್ ಆಗಿ ಎಷ್ಟು ಸಲ ಮಾಡಿದನೋ ದೇವರಿಗೆ ಗೊತ್ತು. ಹುಡುಗಿಯರು ಅವನ ಹಿಂದೆ ಸಲೀಸಾಗಿ ಹೋಗ್ತಿದ್ದರು. ಅವನ ಪರ್ಸನಾಲಿಟಿ ಕೂಡ ಹಾಗೇ ಇತ್ತು. ದಿನ ಜಿಮ್ಗೆ ಹೋಗಿ ಒಳ್ಳೆ ಮಸಲ್ ಬಿಲ್ಡ್ ಮಾಡಿ ಇಟ್ಕೊಂಡಿದ್ದ. ಅದನ್ನ ನೋಡಿನೇ ಎಲ್ಲ ಬಿದ್ದೋಗ್ತಿದ್ರು. ಅವರ ಮನೇಲಿ ಅವನಿಗೆ ಕಾರ್ ಬೇರೆ ಕೊಡಿಸಿದ್ದರು. ಅದು ಅವನಿಗೊಂದು ಪ್ಲಸ್ ಪಾಯಿಂಟ್. ನಮ್ಮನೆಯವರೆಲ್ಲ ಹೋಗೋ ಟೈಮ್ಗೆ ವಾಸುನು ಮನೆಗೆ ಬಂದು ಸೇರ್ಕೊಂಡ. ನಾವಿಬ್ರು ಸರಿ ಅವತ್ತು ಅಡುಗೆ ಮಾಡಿ ಊಟ ಮಾಡಿದ್ವಿ. ಅಡುಗೆ ಅಷ್ಟೇನೂ ಚೆನ್ನಾಗಿ ಆಗಿರ್ಲಿಲ್ಲ, ಆದ್ರೂ ಓಕೆ. ಅವತ್ತು ರಾತ್ರಿ ನಾನು ಅಪ್ಪ ಅಮ್ಮನ ರೂಮಲ್ಲಿ ಮಲಗಿದೆ ಮತ್ತು ವಾಸು ನನ್ನ ರೂಮಿನಲ್ಲಿ ಮಲಗಿದ. ಬೆಳಿಗ್ಗೆ ಏಳೋವಾಗ 9 ಗಂಟೆ ಆಗಿ ಹೋಗಿತ್ತು. ನಾನು ಹೊರಗೆ ಬಂದು ನನ್ನ ರೂಮಿನ ಕಡೆ ಹೋದೆ, ಆದರೆ ಅಲ್ಲಿ ವಾಸು ಇರ್ಲಿಲ್ಲ. ಅಲ್ಲಿ ನನ್ನ ಬಟ್ಟೆಗಳೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದವು. ನನಗೆ ತಕ್ಷಣ ಗೊತ್ತಾಯಿತು ವಾಸು ಏನು ಮಾಡಿರಬಹುದು ಅಂತ. ಒಂದು ಕ್ಷಣ ಮೈ ಜುಮ್ ಅನ್ನಿಸ್ತು. ಆದರೆ ನನಗೆ ಈ ವಯಸ್ಸಲ್ಲಿ ಮುಂದುವರಿಯೋಕೆ ಇಷ್ಟ ಇರ್ಲಿಲ್ಲ. ನವ್ಯ ಮತ್ತು ಆಶಾ ಯಾವತ್ತೋ ಓಪನಿಂಗ್ ಮಾಡಿಸಿಕೊಂಡಿದ್ರು. ಆದರೆ ಯಾಕೋ ನನಗೆ ಇಷ್ಟ ಇರ್ಲಿಲ್ಲ. ಆದರೆ ವಾಸು ಎದುರಿಗೆ ಬಂದ್ರೆ ಏನೋ ಒಂಥರ ಆಗ್ತಿತ್ತು. ಸಿನೆಮಾ ಆಕ್ಟರ್ ತರ ಅವನು ಬಿಲ್ಡ್ ಮಾಡ್ಕೊಂಡಿದ್ದ. ಅವನ ದೃಷ್ಟಿಯಲ್ಲಿ ನನ್ನ ನೋಡಿಕೊಂಡೆ. ಆಗ ನನಗೆ ಏನೋ ಒಂದು ತರ ಆಯಿತು. ಅವನೇನಾದ್ರೂ ಫೋರ್ಸ್ ಮಾಡಿದ್ರೆ ಏನು ಮಾಡಲಿ ಅಂತ ಅನ್ಕೊಂಡೆ. ಅಷ್ಟೊತ್ತಿಗೆ ಏನೋ ಶಬ್ದ ಕೇಳಿಸ್ತು. ಅದು ಕಿಚನ್ನಿಂದ ಅಂತ ಗೊತ್ತಾಗಿ ಆ ಕಡೆ ಓಡಿದೆ. ವಾಸು ಏನೋ ತಿಂಡಿ ಮಾಡೋಕೆ ಟ್ರೈ ಮಾಡ್ತಿದ್ದ. ನಾನು ಸುಮ್ನೆ ಅವನನ್ನೇ ನೋಡ್ತಾ ಇದ್ದೆ. ಅವನು ಮನೆಯಲ್ಲೇ ಎಕ್ಸರ್ಸೈಜ್ ಮಾಡಿಕೊಂಡು ಜಸ್ಟ್ ಕಿಚನ್ಗೆ ಬಂದಿದ್ದ ಅಂತ ಗೊತ್ತಾಯ್ತು. ಎಕ್ಸರ್ಸೈಜ್ ಮಾಡಿ ಅವನ ಮೈ ಎಲ್ಲ ಒದ್ದೆ ಆಗೋಗಿತ್ತು. ಅವನ ಒಂದೊಂದು ಮಸಲ್ ಸರಿಯಾಗಿ ಗೋಚರಿಸುತ್ತಿತ್ತು. ಗೂಳಿ ತರ ಇದ್ದ. ಇವನೇನಾದ್ರೂ ನನ್ನ ಮೇಲೆ ಬಂದ್ರೆ ಅಂತ ಮನಸ್ಸಲ್ಲೇ ಕಲ್ಪನೆ ಮಾಡ್ಕೋತಾ ಕೈ ಹಿಸ್ಕುತ್ತಾ ಇರೋ ಅಷ್ಟರಲ್ಲಿ ಅವನ ದೃಷ್ಟಿ ನನ್ನ ಮೇಲೆ ಬಿಟ್ಟು, ಗುಡ್ ಮಾರ್ನಿಂಗ್, ನಿದ್ದೆ ಆಯ್ತಾ ಅಂತ ಕೇಳಿದ. ಆಯಿತು, ನಿನಗೆ ನಿದ್ದೆ ಬಂತ ಅಂತ ಕೇಳಿದೆ. ಎಲ್ಲಿಂದ ಬರುತ್ತೆ? ನಿನ್ನ ರೂಮಲ್ಲಿ ಬರೀ ಲೇಡೀಸ್ ಪರ್ಫ್ಯೂಮ್ ಸ್ಮೆಲ್ ತುಂಬಿದೆ, ಆದರೆ ಲೇಡೀಸ್ ಇರ್ಲಿಲ್ಲ ಅಂತ ತುಂಟ ನಗು ಬಿಟ್ಟ. ನಾನು ಸುಮ್ಮನೆ ತಲೆ ತಗ್ಗಿಸಿಕೊಂಡು ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಮಾಲ್ಗೆ ಹೋಗೋಣ, ಅಲ್ಲೇ ಊಟಾನು ಮಾಡೋಣ ಅಂತ ವಾಸು ಹೇಳಿದ. ನಾನು ಓಕೆ ಅಂತ ಹೇಳಿದೆ. ಅವತ್ತು ಮಾಲ್ನಲ್ಲಿ ಪೂರ್ತಿ ಮಜಾ ಮಾಡಿದ್ವಿ.
ಮೊದ್ಲು ಮೂವಿಗೆ ಹೋದ್ವಿ. ಅದೊಂದು ರೊಮ್ಯಾಂಟಿಕ್ ಮೂವಿ ಆಗಿತ್ತು. ವಾಸು ನನ್ಮೇಲೆ ಕೈ ಹಾಕ್ಕೊಂಡು ಕೂತ್ಕೊಂಡಿದ್ದ. ನಾನು ಅವನ ಕೈ ಮತ್ತೆಲ್ಲೂ ಹೋಗದೇ ಇರ್ಲಿ ಅಂತ ಗಟ್ಟಿಯಾಗಿ ಅದನ್ನ ಹಿಡ್ಕೊಂಡು ಕೂತಿದ್ದೆ. ಅವನ ಬೆಚ್ಚನೆ ಶಾಖ ಒಂದು ತರ ಹುಚ್ಚು ಹಿಡಿಸುತ್ತಿತ್ತು. ಅವನ ಬಿರುಸು ಕೈ ನನ್ನ ಕೋಮಲವಾದ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿತ್ತು. ನಾನು ಈ ಬಿರುಸು ಕೈಗೆ ನನ್ನ ಮೋಸಂಬಿ ಹಣ್ಣುಗಳು ಸಿಕ್ಕರೆ ಏನಾಗಬಹುದು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಿದ್ದೆ. ಜ್ಯೂಸ್ ಏನಾದ್ರೂ ಮಾಡ್ಬಿಡ್ತಾನಾ ಇವ್ನು ಅಂತ ಮನಸ್ಸಲ್ಲೇ ನಕ್ಕು ಸುಮ್ಮನಾದೆ. ಅವನ ಭುಜದ ಮೇಲೆ ತಲೆ ಇಟ್ಕೊಂಡು ಹಾಗೆ ಕಲ್ಪನಾ ಲೋಕದಲ್ಲಿ ಕಳೆದು ಹೋಗಿದ್ದೆ. ಸಿನೆಮಾ ನೋಡೋದು ಒಂದು ನೆವ ಅಷ್ಟೇ. ಆಗ ಅವನ ಕೈ ಹರಿದಾಡೋಕೆ ಶುರು ಆಯಿತು. ನಾನು ಸ್ವಲ್ಪ ಹೊತ್ತು ನೋಡೋಣ ಎಲ್ಲೆಲ್ಲಿ ಹೋಗುತ್ತೆ ಅಂತ ಸುಮ್ಮನಿದ್ದೆ. ನಾನಂದುಕೊಂಡ ಹಾಗೆ ಮೋಸಂಬಿ ಹಣ್ಣಿನ ಜ್ಯೂಸು ತಯಾರು ಆಗೋಕೆ ಸ್ಟಾರ್ಟ್ ಆಯಿತು. ಮೋಸಂಬಿ ಹಣ್ಣನ್ನು ಹಿಂಡಿದ ಹಾಗೆ ಕೆಳಗಡೆ ಒದ್ದೆ ಆಗೋಕೆ ಸ್ಟಾರ್ಟ್ ಆಯಿತು. ನಾನು ಅವನ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಅದು ಎಲ್ಲಿಗೂ ಹೋಗದೇ ಇರೋ ತರ ಹಿಡ್ಕೊಂಡೆ. ಅಷ್ಟೊತ್ತಿಗೆ ಹಸಿವಾಗಿತ್ತು. ಊಟಕ್ಕೆ ಹೋಗೋಣ ಅಂತ ಕೇಳಿದೆ. ಅವನು ಬೇಡದ ಮನಸ್ಸಿಂದ ಓಕೆ ಹೇಳಿದ. ಅವನಿಗೆ ಆ ಕತ್ತಲೆ ಕೋಣೆಯಲ್ಲಿ ಇನ್ನೂ ಮಾಡೋಕೆ ಇಷ್ಟ ಇತ್ತು ಅಂತ ನಂಗೆ ಗೊತ್ತಾಯ್ತು. ಆದರೂ ನಾವು ಹೊರಗೆ ಬಂದ್ವಿ. ನನಗೆ ಅವನ ಮುಖ ನೋಡೋಕೆ ಒಂಥರ ನಾಚಿಕೆ ಆಗ್ತಾ ಇತ್ತು. ಅಲ್ಲೇ ಒಂದು ಪಿಜ್ಜಾ ತಿನ್ನೋಣ ಅಂತ ಹೋದ್ವಿ. ನಿನಗೆ ಏನಿಷ್ಟ ಅಂತ ಕೇಳಿದ. ಅವನ ಮಾತಲ್ಲಿ ಡಬಲ್ ಮೀನಿಂಗ್ ಏನಾದ್ರೂ ಇದ್ಯಾ ಅಂತ ಒಮ್ಮೆ ಯೋಚನೆ ಮಾಡಿದೆ. ನಾನು ಸ್ಪೈಸಿ ಏನಾದ್ರೂ ತಿಂತೀನಿ ಅಂತ ಹೇಳ್ದೆ. ಅದಕ್ಕೆ ಅವನು ಗುಡ್ ಟೇಸ್ಟ್ ಅಂತ ಒಂದು ಕಣ್ಣು ಮಿಟುಕಿಸಿದ. ನಾನು ತಲೆ ತಗ್ಗಿಸಿಕೊಂಡು ಅಯ್ಯೋ ಯಾಕಾದ್ರೂ ಹೇಳ್ದೆ ಅನ್ಕೋತಿದ್ದೆ. ಅವನು ನಾನು ಬರ್ಗರ್ ತಗೋತೀನಿ ಅಂದ. ಇಷ್ಟೊತ್ತು ಬರ್ಗರ್ ಹಿಂಡಿ ಮತ್ತೆ ಅದನ್ನೇ ತಗೋತಾನ ಅನ್ಕೊಂಡೆ. ಅಲ್ಲಿಂದ ನಾವು ಮಾಲ್ ಸುತ್ತಾಡುತ್ತಾ ಎಲ್ಲಾ ಶಾಪ್ಗಳನ್ನು ನೋಡ್ತಾ ಇರೋವಾಗ ಮಳೆ ಶುರು ಆಯಿತು. ಅಯ್ಯೋ ಏನು ಮಾಡೋದು ಅಲ್ಲೇ ಮಾಲಲ್ಲೇ ಸ್ವಲ್ಪ ಹೊತ್ತು ಇರೋಣ ಅನ್ಕೊಂಡು ಮಳೆ ಕಡಿಮೆಯಾಗೋ ತನಕ ವೇಟ್ ಮಾಡಿದ್ವಿ. ಅಲ್ಲೇ ಪಕ್ಕದಲ್ಲಿ ಜಾಕಿ ಶಾಪ್ ಇತ್ತು. ಅಲ್ಲಿ ಹೋಗೋಣ ಅಂತ ವಾಸು ನನ್ನ ಕೈ ಹಿಡಿದು ಕರ್ಕೊಂಡು ಹೋದ. ನಿನಗೆ ಯಾವುದು ಇಷ್ಟಾನೋ ಅದನ್ನ ತಗೋ ಹೇಳ್ದ. ಆ ಬಟ್ಟೆಗಳನ್ನ ನೋಡಿ ನಂಗೆ ನಾಚಿಕೆ ಆಯ್ತು. ಏನು ಬೇಡ ಬಾ ಹೋಗೋಣ ಅಂತ ಅವನನ್ನ ಎಳೆದೆ. ಆದರೆ ಅವನು ಏನಾದ್ರೂ ನಿಂಗೆ ಕೊಡ್ಸ್ತೀನಿ ಅಂತ ಒಂದು ಟ್ರಾನ್ಸ್ಪರೆಂಟ್ ಬೇಬಿ ಡಾಲ್ ಡ್ರೆಸ್ ಕೊಡಿಸಿದ. ನಾನು ಇದನ್ನ ಎಲ್ಲಿ ಹಾಕ್ಕೊಳ್ಳಲಿ ಅಂತ ಕೇಳಿದೆ. ಇವತ್ತು ರಾತ್ರಿ ಇದನ್ನೇ ಹಾಕೋ ಅಂದಾಗ ನನ್ನ ಮುಖ ಕೆಂಪಾಯಿತು. ಅಷ್ಟರಲ್ಲಿ ಮಳೆನೂ ನಿಂತಿತು. ನಾವು ಪಾರ್ಕಿಂಗ್ ಇಂದ ಕಾರ್ ತೆಗೆದು ಸ್ವಲ್ಪ ದೂರ ಹೋಗೋ ಅಷ್ಟರಲ್ಲಿ ಮತ್ತೆ ಮಳೆ ಬಂದಿತು. ತುಂಬಾ ಟ್ರಾಫಿಕ್ ಜಾಮ್ ಇರೋದ್ರಿಂದ ಬೇರೆ ರೋಡಲ್ಲಿ ಹೋದ್ವಿ. ಆ ರೋಡಲ್ಲಿ ಮನೆಗಳಿರಲಿಲ್ಲ. ಮತ್ತು ಟ್ರಾಫಿಕ್ ಕೂಡ ಕಡಿಮೆ ಇತ್ತು. ಮಳೆ ತುಂಬಾ ಬರ್ತಾ ಇತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ನಿಲ್ಲೋಣ. ಮುಂದೆ ಏನು ಸರಿಯಾಗಿ ಕಾಣ್ತಾ ಇಲ್ಲ ಅಂತ ವಾಸು ಸೈಡಲ್ಲಿ ಪಾರ್ಕ್ ಮಾಡಿದ. ಅವನ ನೋಟ ನನ್ನ ಮೇಲಿರೋದು ತಿಳಿದು ನಾನು ಅವನ ಕಡೆ ನೋಡಿದೆ. ತಕ್ಷಣ ಅವನು ನನ್ನ ಹೂವಿನ ಎಸಳಿಗೆ ಅವನ ಎಸಳನ್ನ ಸೇರಿಸಿಬಿಟ್ಟ. ಅದಕ್ಕೆ ಪ್ರತಿಭಟನೆ ಮಾಡೋ ಶಕ್ತಿ ಇರಲಿಲ್ಲ. ಅವನ ಆವೇಶದಲ್ಲಿ ನಾನು ತೇಲಿ ಹೋದೆ. ನನ್ನ ಕೈ ನನಗೆ ಗೊತ್ತಿಲ್ಲದ ಹಾಗೆ ಅವನ ಗೇರ್ ಹಿಡಿದಿತ್ತು. ಅದು ಅವನನ್ನು ಕೆರಳಿಸುತ್ತಿತ್ತು. ಸ್ನೇಹಿತರೆ, ನಿಮಗೆ ನನ್ನ ಕತೆ ಇಷ್ಟವಾದಲ್ಲಿ ಮತ್ತು ಇನ್ನು ಮುಂದೆ ನಾವು ಹೇಗೆ ಮುಂದುವರಿದೆವು ಅನ್ನೋದನ್ನು ಸವಿಯಲು ಲೈಕ್ ಮಾಡಿ. ಮುಂದಿನ ಭಾಗದಲ್ಲಿ ಎಲ್ಲವನ್ನೂ ಹೇಳುತ್ತೀನಿ.